ಹಲೋ ಗೈಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನೋಡಿ ಗೈಸ್, ಎಲ್ಲ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ನಾಳೆ ಏನಕ್ಕೆ ಮುನಿಸಿ ಫಿಸಿಯೋಥೆರಪಿ ಡೇಗೆ ಇಲ್ಲ ಗೈಸ್. ಎಲ್ಲ ಇನ್ನೂ ನಮ್ಮ ಕ್ಲಾಸ್ನೆಲ್ಲ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಇವ್ರು ಇವಾಗಲೇ ಸ್ಪೀಚ್ ಕೊಡೋಕೆ ಹೋಗ್ತಾರೆ ನೋಡಿ. ಏನು ಸ್ಪೀಚ್ ಕೊಡ್ತೀರಾ ಮುನಿಸಿ? ಈಗಲೇ ಸ್ಪೀಚ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡಿ ಗೈಸ್. ಈ ರೀತಿ ಇದೆ ಚೇರೆಲ್ಲ ಇನ್ನೂ ರೆಡಿ. ನಾವು ಕ್ಲಾಸಲ್ಲಿ ಆರಾಮಾಗಿ ಕೂತಿದ್ದೀವಿ. ಎಷ್ಟೋ ಜನ ಕಷ್ಟ ಬೀಳ್ತಿದ್ದೇವೆ ಕ್ಲಾಸ್ ಬಾಯ್ಸ್ ಎಲ್ಲ ಪಾಪ. ನಾಳೆ ಪ್ರೋಗ್ರಾಮು ಹೇಗಿರುತ್ತೆ ಅಂತ ನೋಡೋಣ. ನಾಳೆ ವ್ಲಾಗ್ ಕೂಡ ಮಾಡ್ತೀನಿ. ಇದು ನಮ್ಮ ಫಿಸಿಯೋಥೆರಪಿ ಸೆಲೆಬ್ರೇಷನ್ ದಿನ ಏನೇನಾಗುತ್ತೆ ಅಂತ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಏನಾಗುತ್ತೆ ಅಂತ. ನಮ್ಮ ಮ್ಯಾಮ್ ಲ್ಯಾಂಪ್ ಎತ್ಕೊ ಬನ್ನಿ ಅಂದರು. ನಮ್ಮ ಸೀನಿಯರ್ಸ್ ನಾವೆಲ್ಲನೂ ಕೂಡ ಲ್ಯಾಂಪ್ನ ಎತ್ಕೊಂಡು ಹೋಗಿ ಆ ಜಾಗದಲ್ಲಿ ಇಟ್ಟು, ಇದು ಬಂದು ಮಾರ್ನಿಂಗ್ ಹಾಗೆ ಎಲ್ಲ ಕೂಡ ಡೆಕೋರೇಷನ್ ಎಲ್ಲ ಮುಗಿದಿತ್ತು. ಅದಾದಮೇಲೆ ಲ್ಯಾಂಪಿಗೆ ಸ್ವಲ್ಪ ಫ್ಲವರ್ ಡೆಕೋರೇಷನ್ ಮಾಡೋಣ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಮ್ಮ ಸೀನಿಯರ್ಸ್ ಎಲ್ಲನೂ ಕೂಡ ಸೇರಿಕೊಂಡು ಫ್ಲವರ್ ಡೆಕೋರೇಷನ್ ಎಲ್ಲನೂ ಕೂಡ ನೀಟಾಗಿ ಮಾಡಿ ರೆಡಿ ಮಾಡಿ ಇಟ್ಟಿದ್ದು ಅನ್ಬೋದು. ಅದಾದಮೇಲೆ ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಅನ್ಬೋದು. ಫಸ್ಟ್ ಬಂದು ದೀಪನ ಹಚ್ಚಿದ್ರು. ದೀಪ ಹಚ್ಬಿಟ್ಟು ಪ್ರೋಗ್ರಾಮ್ ಎಲ್ಲನೂ ಕೂಡ ಸ್ಟಾರ್ಟ್ ಆಯಿತು. ಆಮೇಲೆ ಅವರೆಲ್ಲ ಬಂದಿದ್ರಲ್ಲ ಗೆಸ್ಟ್ಗಳೆಲ್ಲ ಸ್ಪೀಚ್ ಎಲ್ಲ ಮಾಡಿದ್ರು. ಸೊ ಅದಕ್ಕೋಸ್ಕರ ನಿಮಗೆ ಬೋರ್ ಆಗುತ್ತೆ ಅಂತ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿಲ್ಲ. ಅದಾದಮೇಲೆ ಸನ್ಮಾನ ಎಲ್ಲ ಮಾಡಿದರು. ಅದಾದಮೇಲೆ ನಮ್ಮ ಕ್ಲಾಸ್ ಅವರು ಮ್ಯಾಗ್ಝಿನ್ಸ್ ಎಲ್ಲ ಮಾಡಿದರು. ಅದನ್ನೆಲ್ಲ ಡಿಸ್ಪ್ಲೇ ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡಿಕೊಂಡು ಹಾಗೆ ಟಾಪರ್ಸು ಯಾರೋ ಜಾಸ್ತಿ ಮಾರ್ಕ್ಸ್ ತೆಗೆದಿದ್ರು ನಮ್ಮ ಸೀನಿಯರ್ಸ್ ಅವ್ರಿಗೆಲ್ಲನೂ ಕೂಡ ಪ್ರೈಸ್ ಕೊಡ್ತಾಯಿದ್ರು. ನಮ್ಮ ಮೋನಿಸಿಗೂ ಕೂಡ ಒಂದು ಪ್ರೈಸ್ ಬಂತು ಅವ್ರ ಗ್ರೂಪಿಗೆ. ಅವರು ಪ್ರೆಸೆಂಟೇಷನ್ ಚೆನ್ನಾಗಿ ಮಾಡಿದರು. ಅವ್ರ ಟಾಪಿಕ್ ಬಂದು ಅಬ್ನಾರ್ಮಲ್ ಗೇಟ್ ಇತ್ತು. ಸೊ ಅದಕ್ಕೋಸ್ಕರ ಈಗ ಬಂದು ನಮ್ಮ ಕ್ಲಾಸ್ ಗರ್ಲ್ಸ್ ಅವರು ಕೂಡ ಸ್ಪೋರ್ಟ್ಸಲ್ಲಿ ತುಂಬ ಚೆನ್ನಾಗಿ ಮಾಡಿದರು ಅಂದ್ಬಿಟ್ಟು ಅವರಿಗೂ ಕೂಡ ಪ್ರೈಸಸ್ ಎಲ್ಲನೂ ಕೊಟ್ಟು ಎಲ್ಲನೂ ಮುಗಿಸ್ತು ಅನ್ಬೋದು. ಅದಾದಮೇಲೆ ವೆರೈಟಿ ಆಫ್ ಊಟ ಇತ್ತು. ಎಲ್ಲ ಊಟ ಮಾಡಿಕೊಂಡು ನಾನು ಕೂಡ ಮನೆಗೆ ಬಂದು, ಇದು ಬಂದು ಸ್ಯಾಟರ್ಡೇ 27 ಆಗಿದ್ದು ನಮಗೆ ಫಿಸಿಯೋಥೆರಪಿ ಡೇ. ಇದು ಬಂದು ಸಂಡೇ ದಿನ ನಾವು ಬಿಗ್ ಬಾಸ್ನ ನೋಡಿ ನನ್ನ ಡೇನ ಹಿಂಡ್ ಮಾಡಿದೆ ಅನ್ಬೋದು. ಥ್ಯಾಂಕ್ ಯು ಆಲ್. ಫಾಲೋ ಫಾರ್ ಮೋರ್ ಕಂಟೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಲಿಂಕ್ ಇನ್ ಬಯೋ.